ಸೇರಿದ್ದೀವಿ ನಾವು. ಈ ಪದ ಯಾವತ್ತೂ ನಾನು ಹೇಳಿರಲಿಲ್ಲ. ಸುಮಾರು ಸಾವಿರಾರು ಮಾಧ್ಯಮಗಳ ಸಭೆ ಮಾಡಿದಾಗಲೂ ಈ ಮಾತು ಹೇಳಿಲ್ಲ, ನೋವು ಅಂತ. ಆದರೆ ಈ ನೋವಿಗೆ ನಾವು ಚಾಲೆಂಜ್, ನಾವು ತಯಾರಾಗಿದ್ವಿ ಚಾಲೆಂಜ್ಗೆ. ಸರ್ಕಾರ ಏನೂ ಮಾತಾಡದೆ, ಮಸೂದೆನೂ ತರದೆ ಸುಮ್ಮನೆ ಇದ್ಬಿಟ್ಟಿದ್ದು ನಾವೇನು ಮಾತಾಡ್ತಿರಲಿಲ್ಲ. ಇದು ಸತ್ಯ ಹೇಳ್ತೀವಿ ನಿಮಗೆ. ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಿ ಅಂದ್ಕೊಂಡೆ ನಾವು ಚಳವಳಿ ಮಾಡ್ತಾ ಇತ್ತು. ಸರೋಜಿನಿ ಮಹಿಷಿ ವರದಿ ಎಲ್ಲೋಯ್ತು? ಯಾವ ತಿಪ್ಪೆಗೆ ಹಾಕಿದ್ರಿ? ಯಾವ ರಾಜು ಕಾಲುವೆಗೆ ಹಾಕಿದ್ರಿ? ಇದು ಸರ್ಕಾರ ಹೇಳ್ಬೇಕು. ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎಲ್ಲರನ್ನೂ, ಸಾಹಿತಿಗಳು, ಕವಿಗಳು ಎಲ್ಲರನ್ನೂ ಕಳಕಳಿಯಿಂದ ಮನವಿ ಮಾಡ್ತೀನಿ. ಈ ವಿಚಾರದಲ್ಲಿ ಭದ್ರವಾಗಿರಬೇಕು. ಸರ್ಕಾರಕ್ಕೆ ಕೇಳಬೇಕು, ಇದನ್ನ ಮಂಡಿಸ್ತೀರಾ ಇಲ್ವಾ? ಇಲ್ಲ, ನಮ್ಮ ಪ್ರಶಸ್ತಿಗಳನ್ನೆಲ್ಲ ನಾವು ಹಿಂದಕ್ಕೆ ಕೊಡ್ತೀವಿ, ನಿಮ್ಮ ಸರ್ಕಾರ ಪ್ರಶಸ್ತಿಗಳು ಯಾವ ಬೇಡ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ನಾನು ಹೇಳ್ತೀನಿ, ಇದು ಮಂಡಿಸ್ತಿಲ್ಲ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಸಮ್ಮೇಳನ ನಡೆಸಬೇಡಿ, ಕಂಠ ನಡೆಸಬೇಡಿ, ಸಮ್ಮೇಳನ ನಡೆಸಕೂಡದು, ಯಾವ ಕಾರಣಕ್ಕೂ ನಡೆಸಕೂಡದು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅವ್ರಿಗೂ ಹೇಳ್ತೀನಿ ಭದ್ರವಾಗಿ, ತಮಗೆ ಸೇರಿತ್ತು. ನೀವು ಇದನ್ನ ಪ್ರತಿಭಟಿಸಿ ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀವು ಕೊಡಲೇಬೇಕು. ಸಾಹಿತಿಗಳು ಒಮ್ಮತದಲ್ಲಿ ಮಾತನಾಡಬೇಕು. ಸಿನಿಮಾ ರಂಗ ಇವತ್ತು ಸರಾಗೋಗಿ ಬರಬೇಕಾಗಿತ್ತು. ನನಗೆ ಹೇಳಿದ್ರು ಅವರು, ನಾಳೆ ಬರ್ತೀನಿ ನಾನು, ತಾವೇನು ತೀರ್ಮಾನ ತಗೊಳ್ತೀನಿ ತಗೊಳ್ಳಿ, 100ಕ್ಕೆ 100 ಭಾಗ ನಾನೇ ನಿಮ್ಮನ್ನ ಮಾತಾಡಬೇಕು ಅಂತಿದ್ದೆ. ಮಾತಾಡಿದ್ದೀನಿ, ಗಿರೀಶ್ ಜೊತೆಲಿ ಹೇಳಿದ್ದೀನಿ, ನೀವು ಏನ್ ಬೇಕಾದ ತೀರ್ಮಾನ ತಗೊಳ್ಳಿ ಬಂದಿದೆ ಅಂತ. ಸಿನಿಮಾ ರಂಗಕ್ಕೂ ಹೇಳ್ತೀನಿ, ಇವತ್ತು ನಮ್ಮಲ್ಲಿ ಕನ್ನಡ ಚಿತ್ರಗಳು ಫೇಲ್ ಆಗ್ತಾ, ವಿಫಲವಾಗ್ತಾ ಇದೆ, ಬೇರೆ ಭಾಷೆ ಚಿತ್ರಗಳು ಹೋಗ್ತಾ ಇದೆ. ಮತ್ತು ಈ ಮುದ್ರಣ ಮಾಧ್ಯಮ ಅವ್ರಿಗೂ ನಾನು ಅತ್ಯಂತ ಕಳಕಳಿಯನ್ನು ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿ ಮಲಯಾಳಿ ಪೇಪರ್ ಹೋಗ್ತಾ ಇದೆ, ತಮಿಳು ಪೇಪರ್ ಹೋಗ್ತಾ ಇದೆ, ತೆಲುಗು ಪೇಪರ್ ಹೋಗ್ತಾ ಇದೆ, ಎಲ್ಲ ಪರಭಾಷೆ ಪೇಪರ್ಗಳು ಇಲ್ಲಿ. ನಿಮ್ ಪೇಪರು ಇಲ್ಲಿ ಬಹಳ ಎಲ್ಲೋ ಇದಕ್ಕೆ ನಾನೇನು ಇದನ್ನ ಯಾಕೆ ಅಂತಂದ್ರೆ ಇವರು ಎಲ್ಲರೂ ಸೇರಿ ನಮ್ಮ ಮೇಲೆ ಇದೊಂಥರ ದಬ್ಬಾಳಿಕೆ ನಡೆಸಿದ್ದಾರೆ. ಇದರ ವಿರುದ್ಧ ನಾವು ಭಾರಿ ಹೋರಾಟವನ್ನ ಕನ್ನಡ ಒಕ್ಕೂಟ ಮಾಡ್ತೇವೆ. ಇದು ಬಹಳ ಗಂಭೀರವಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ಶಿವರಾಮೇಗೌಡರಿಗೂ ಹೇಳಿದೆ, ಮಂಜುನಾಥ್ ದೇವ್ಗೂ ಹೇಳಿದೆ, ಕುಮಾರ್ಗೆ ಹೇಳಿದೆ, ಗಿರೀಶ್ ಹೇಳಿದೆ. ಬರೋಕ್ಕೂ ಮುಂಚೆ ನಾವೆಲ್ಲ ಕೂತು ಒಂದು ಸಭೆ ಮಾಡಿ ಸ್ಪಷ್ಟವಾಗಿ ಹೇಳಿದ್ದೇವೆ, ಇದನ್ನ ಒಂದು ಅಂತ್ಯ ಕಾಣಲೇಬೇಕು ಈ ವಿಚಾರದಲ್ಲಿ. ಆದರೆ ಕರ್ನಾಟಕದ ಜನತೆ ಮತ ಕೊಟ್ಟಂತವರು ಮತ್ತು ಇಲ್ಲಿ ಹೋರಾಟ ಮಾಡಿದಂಥವ್ರಿಗೂ ಸಹ ಅಪಮಾನ ಮಾಡುವಂಥ ರೀತಿಯಲ್ಲಿ ನಾನು ಮುಖ್ಯಮಂತ್ರಿಗಳು ಮಾಡಿದರೆ, ಇದಕ್ಕೆ ಕನ್ನಡ ಸಂಘ ಕರ್ನಾಟಕ ಕನ್ನಡ ಒಕ್ಕೂಟದಲ್ಲಿ ಮುಂದೆ ಹಂತ ಹಂತವಾಗಿ ರಾಜ್ಯದಲ್ಲಿ ಮತ್ತು ದೆಹಲಿ ಮಟ್ಟದಲ್ಲಿ ಹೋರಾಟ ಮಾಡುವ ಮೂಲಕ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡಲೇಬೇಕು. ಆ ನಿಟ್ಟಿನಲ್ಲಿ ಕನ್ನಡ ಸಂಘ ಕರ್ನಾಟಕ ಸಹ ಕೈ ಜೋಡಿಸುವ ಮೂಲಕ ಈ ನಾಡಿನ ಪರವಾಗಿ ಎಲ್ಲ ಯುವಕರು, ಎಲ್ಲ ಜನ ಸಮೂಹ ಒಂದುಗೂಡಿಸುವ ಮೂಲಕ ಈ ಹೋರಾಟಕ್ಕೆ ಇಳಿಬೇಕು ಅಂತ ಕನ್ನಡ ಸಂಘ ಕರ್ನಾಟಕ ಕರೆಯನ್ನು ಕೊಡ್ತಾ ಇದೆ. ಇವತ್ತು ಒಬ್ಬ ಮುಖ್ಯಮಂತ್ರಿ ಟ್ವೀಟ್ ಮಾಡ್ತಾರೆ, ವಿಧೇಯಕನ ಮಂಡನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡ್ತಾರೆ. ಈಗ ನಮ್ಮ ಶಿವರಾಮೇಗೌಡರು ಹೇಳಿದಾಗೆ
ಎ ಮತ್ತೆ ಬಿ ಗ್ರೂಪ್ನ ಉದ್ಯಮಿಗಳಲ್ಲಿ 50%, ಸಿ ಮತ್ತೆ ಡಿ ಗ್ರೂಪ್ನ ಉದ್ಯೋಗಗಳಲ್ಲಿ 75% ಕೊಡ್ತೀವಿ ಅಂತೇಳಿ ಹೇಳಿದ್ರು. ಅದನ್ನ ಕೆಲವು ಗಂಟೆಗಳಲ್ಲಿ ಡಿಲೀಟ್ ಮಾಡಾಕ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಈ ಕಂಪನಿ ಮಾಲೀಕರ ಒಂದು ಭಯ ಯಾವ ರೀತಿ ಇದೆ ಅಂತೇಳಿ. ಇವತ್ತು ಅದೇ ರೀತಿ ಇವ್ರು ಯಾವಾಗ ಡಿಲೀಟ್ ಮಾಡುದು, ಇವರು ಉದ್ಯೋಗಗಳನ್ನ ಕನ್ನಡಿಗರಿಗೆ ಕೊಡಬೇಕು ಅಂತ ಹೇಳಿದ ತಕ್ಷಣ ಈ ಉದ್ಯಮಿಗಳು ಯಾವತ್ತು ಕರ್ನಾಟಕನ ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಅಂದ್ರು. ಅದಕ್ಕೆ ಒಬ್ಬ ಕೇರಳದ ಒಬ್ಬ ಕಾರ್ಮಿಕ ಸಚಿವ ಹೇಳ್ತಾನೆ ನಮ್ಮ ನಾಡಿಗೆ ಬನ್ನಿ ಅಂತ ಹೇಳ್ತಾನೆ, ಆಂಧ್ರದ ನಾರಾ ಲೋಕೇಶ್ ಹೇಳ್ತಾನೆ ನಮ್ಮ ನಾಡಿಗೆ ಬನ್ನಿ ಅಂತ ಹೇಳ್ತಾರೆ. ಅವ್ರಿಗೆ ನಾನೊಂದು ಮಾತನ್ನ ಹೇಳ್ತೇನೆ, ಅವ್ರು ಹೇಳಿರೋದು ಸತ್ಯನೇ, ನಮ್ಮ ರಾಜ್ಯಕ್ಕೆ ಬನ್ನಿ, ಉದ್ಯಮಗಳನ್ನ ಸ್ಥಾಪನೆ ಮಾಡಿ ಎಲ್ಲ ರೀತಿಯ ಸವಲತ್ತುಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅವ್ರಿಗೊಂದು ಕಿವಿ ಮಾತು ಹೇಳೋದು ಏನಂತ ಹೇಳಿದ್ರೆ, ನೀವು ಉದ್ಯಮಗಳನ್ನ ಕರ್ಕೊಳ್ಳೋದಕ್ಕೆ ಮೊದಲು ಇಲ್ಲಿರ್ತಕ್ಕಂಥ ನಿಮ್ಮ ರಾಜ್ಯದವ್ರನ್ನ ಕರ್ಕೊಂಡ್ಬಿಡಿ, ನಮ್ಮ ಕನ್ನಡಿಗರಿಗೆ ಉದ್ಯೋಗ ಸಿಗುತ್ತೆ. ಇದು ಒಂದು ಪ್ರಶ್ನೆ ನೀವು ಅವ್ರಿಗೆ. ಅದೇ ರೀತಿ ಸರ್ಕಾರ ಯಾರೋ ಕೆಲವು ಉದ್ಯಮಿಗಳಿಗೆ ಬೆದರಿಸ್ತಾರೆ ಅಥವಾ ಎದುರ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಒಂದು ನೋವಿನ ಸಂಗತಿ ಇಲ್ಲ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವೇ ಕಟ್ಟಿರ್ತಕ್ಕಂಥ ರಾಜ್ಯದಲ್ಲಿ ನಾವೇ ನಮ್ಮ ಕನ್ನಡಿಗರೇ ಮತ ಹಾಕಿ ಅವ್ರನ್ನ ವಿಧಾನಸೌಧಕ್ಕೆ ಕಳಿಸಿದ್ರೆ ಯಾರೋ ಎಲ್ಲಿಂದ ಬಂದಂತ ಉದ್ಯಮಿಗಳಿಗೆ ಭಯ ಪಡ್ಕೋತಾರೆ ಅಂತ ಹೇಳಿದ್ರೆ ಇದು ನಿಜವಾಗಲೂ ಕೂಡ ನಾವು ಯಾವ ರಾಜ್ಯದಲ್ಲಿ ಇದ್ದೀವಿ ಅನ್ನೋ ಒಂದು ಪ್ರಶ್ನೆ ಕಾಡ್ತದೆ. ಅದಕ್ಕೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಮುಂದಿನ ಭವಿಷ್ಯವನ್ನ ಕಟ್ಕೊಳ್ಳೋದಕ್ಕೆ, ಮುಂದಿನ ಹೋರಾಟಕ್ಕೆ ಸಿದ್ಧರಾಗಬೇಕಾಗ್ತದೆ. ಇವತ್ತು ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಇವತ್ತು ಬಂದಿದೆ. ಇವತ್ತು ಉದ್ಯೋಗನೇ ಇಲ್ಲದೆ ಇವತ್ತು ಪ್ರತಿ ವರ್ಷ ಪದವೀಧರರು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಪದವಿಯನ್ನು ಪಡಿತಾರೆ. ಅವರು ಪದವಿ ಪಡೆದಂತವರು ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಹೋಗ್ತಾರೆ ಅವರು?